ಬುರುಡೆ ರಹಸ್ಯ ಕೇಸ್ಗೆ ಮತ್ತೆ ಟ್ವಿಸ್ಟ್ ಸಿಕ್ಕಿದೆ. ಬಂಗ್ಲೆಗುಡ್ಡಿಯಲ್ಲಿ ಮಹಜರು ವೇಳೆ ಅಸ್ಥಿ ಪಂಜರ ಹಾಕಿದ್ರೆ ಸಿಕ್ಕಿದ್ವಾ? ಎಷ್ಟು ಸಿಕ್ಕಿದ್ವು? ಸೌಜನ್ಯ ಮಾವ ವಿಠಲ್ ಗೌಡ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಂಗ್ಲೆಗುಡ್ಡಿಯಲ್ಲಿ ಮಹಜರು ವೇಳೆ ಅಸ್ಥಿ ಪಂಜರ ಹಾಕಿದ್ರೆ ಸಿಕ್ಕಿದ್ವಾ? ಎಷ್ಟು ಸಿಕ್ಕಿದ್ವು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಮಾವ ವಿಠಲ್ ಗೌಡ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊದಲ ಸಲ 3 ಮನುಷ್ಯರ ಕಳೇಬರ ಸಿಕ್ಕಿದೆ. ಎರಡನೇ ಸಲ ಹೋದಾಗ 5 ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಸೌಜನ್ಯ ಮಾವ ವಿಠಲ್ ಗೌಡ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. SIT ಅವರೇನಾದ್ರೂ ಕರೆದ್ರೆ ಎಲ್ಲಾ ಪ್ರದೇಶವನ್ನ ನಾನ್ ತೋರಿಸ್ತೀನಿ. ಬಂಗ್ಲೆಗುಡ್ಡಿಯಲ್ಲಿ ಬುರುಡೆಗಳು ಸ್ಪಷ್ಟವಾಗಿ ಕಾಣೋಕ್ ಸಿಗತ್ತೆ. ಗಮನಿಸಿರಬಹುದು, ಬಂಗ್ಲೆಗುಡ್ಡಿಯಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆಗೆ ಹೋದಂತಹ ಸಂದರ್ಭದಲ್ಲಿ ಬುರುಡೆಗಳು ಸಿಕ್ಕಿದಾವೆ. ಈಗಲೂ ಹೋದ್ರೂ ಸ್ಪಷ್ಟವಾಗಿ ಅದು ಕಾಣೋಕ್ ಸಿಗತ್ತೆ. ಚಿನ್ನಯ್ಯ ಹೇಳಿದ್ದು 100ಕ್ಕೆ 100 ಸತ್ಯ ಅಂತ ಸೌಜನ್ಯ ಮಾವ ವಿಠಲ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. SIT ಅವರು ಕರೆದ್ರೆ ಎಲ್ಲಾ ಪ್ರದೇಶಗಳನ್ನ ಕರ್ಕೊಂಡು ಹೋಗಿ ನಾನು ಅದನ್ನ ತೋರಿಸ್ತೀನಿ. ಅದೇ ಊರಿನಲ್ಲಿದ್ದು ಆ ಬುರುಡೆಗಳನ್ನ ನೋಡಿದಾಗ ಆಶ್ಚರ್ಯ ಆಗಿದೆ ಅಂತ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೌಜನ್ಯ ಮಾವ ವಿಠಲ್ ಗೌಡ. ಡೆಗೆ 2 ಸಲ ಕರ್ಕೊಂಡು ಹೋಗಿದ್ದಾರೆ ಮಾಜಾರಿಗೆ, ಒಂದು ಸ್ಪಾಟ್ ಮಾಜಾರಿಗೆ. ಕರ್ಕೊಂಡು ಹೋಗುವ ವೇಳೆಯಲ್ಲಿ ಅಲ್ಲೇ ಒಂದು 3 ಮನುಷ್ಯರ ಕಲೆಬರವು ಸಿಗುತ್ತೆ ಅಲ್ಲೇ ಪಕ್ಕದ ಒಂದು 10 ಫೀಟಲ್ಲಿ. ನಂತರ 2ನೇ ಸಲ ಮಾಜಾರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಒಂದು 5 ನನ್ನ ಕಣ್ಣಿಗೆ ಕಾಣಿದೆ. ಮತ್ತು ಒಂದು ಸಣ್ಣ ಮಗುದು ಅನ್ನೋದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಾಯಿತ್ತು. ಒಂದು ಸಣ್ಣ ಮಗುದು ಎಲುಬಿದೆ. ಅದು ಪಕ್ಕದಲ್ಲಿ ಈ ವಾಮಾಚಾರಕ್ಕೆ ಬಳಸುವಂಥದ್ದು ಸಣ್ಣ ಒಂದು ಕಲಶಗಳು ಬರುತ್ತೆ, ಒಂದು 5-6 ಕಲಶ ಇತ್ತು. ಅದು ಸಹ ನಾನು ನೋಡಿದ್ದೇನೆ ಅಲ್ಲಿ. ಅದು ನನ್ನ ಅಧಿಕಾರಿಗಳಿಗೆ ನಾನು ಅವರಿಗೆ ಹೇಳಿದ್ದೀನಿ ಈ ಥರ. ಮತ್ತು ಮಣ್ಣೊಂದು ಜರಿದ ಮಣ್ಣು ಏನು ಹೆಣ ಹಾಕಿದ ಪ್ಲೇಸ್ ನೋಡುವಾಗ ಮಣ್ಣು ಒಂಥರ ಇದಾಗಿದೆ. ಎಲ್ಲಿ ಆ ಗುಡ್ಡೆಯನ್ನು ಸ್ವಲ್ಪ ಜರಿದು ಹೆಣವನ್ನು ಮುಚ್ಚಿ ಹಾಕಲಿಕ್ಕೆ ಮಣ್ಣು ಎಲ್ದು ಹಾಕಿದ ಒಂಥರ ಆ ಪ್ರದೇಶ ಕಾಣ್ತಾ ಇದೆ. ಅದೇ ಒಂದು 5-6 ಫೀಟಲ್ಲಿ ಬುರುಡೆಗಳ ರಾಶಿ ಇದೆ ಅಲ್ಲಿ. ಮತ್ತು ಎಲುಬುಗಳು ಎಲ್ಲ ಸ್ಪ್ರೆಡ್ ಆಗಿದೆ, ಅಲ್ಲೆಲ್ಲ ಸ್ಪ್ರೆಡ್ ಆಗಿದೆ. ಕೆಲವು ಮಣ್ಣಿನ ಒಳಗೆ ಕಾಣ್ತದೆ. ಈ ಅವರ ಬುರುಡೆಗಳೆಲ್ಲ ಮೇಲೆ ಕಾಣ್ತದೆ. ಮೊನ್ನೆ ನೋಡಿದ್ದು ಹಾಗೇ ಇದೆ, ಅದು ಯಾವುದು ಮುಟ್ಟಲಿಲ್ಲ. ನಿನ್ನೆ ಸಹ ಮೊನ್ನೆ ನೋಡಿದ್ದನ್ನು ನಿನ್ನೆ ನೋಡಿದ್ದೀವಿ, ನಿನ್ನೆನೂ ಮುಟ್ಟಲಿಲ್ಲ. ನಿನ್ನೆ ನೋಡಿದ್ದನ್ನು ಅದನ್ನು ತೆಗೆದಿಲ್ಲ, ಹಾಗೆ ಇಟ್ಟು. ನಾವು ನಿನ್ನೆ ವಾಪಸ್ ಬರುವಾಗ ಹೇಳಿದ್ವಿ, ನೀವು ಎಷ್ಟು ಹೊತ್ತಿಗೂ ನಾವು ಕರೆದು ನಾವು ಬರ್ತೀವಿ. ರಾತ್ರಿ 1 ಗಂಟೆ ಫೋನ್ ಮಾಡಿ ಕರೀರಿ, ನಾವು ನಿಮ್ಮ ತನಿಖೆಗೆ ನಾವು ಸಿದ್ಧ ಇದ್ವಿ ಅಂತ ನಾವು ಹೇಳಿ ಬಂದಿದ್ದೀವಿ. ಚಿನ್ನಯ್ಯ, ತೆನಾಸಿ, ರಂಗ, ಸುಬ್ರಹ್ಮಣ್ಯ ಎಷ್ಟು ಜನ ಇದ್ದಾರಲ್ಲಿ ಅವೆಲ್ಲ ನನ್ನ ಹತ್ರ ಹೇಳಿದ್ದಾರೆ. ಅವರ ಮಾಹಿತಿ ಪ್ರಕಾರ ನಾನು ಎಲ್ಲಿ ತೋರಿಸ್ಲಿಕ್ಕೆ ನಾನು ರೆಡಿ ಇದ್ದೇನೆ. SIT ನಮ್ಮನ್ನು ಕರೀಲಿ, ನಾವು ಎಲ್ಲ ಪ್ರದೇಶವನ್ನು ತೋರಿಸ್ತೀವಿ. ನಾವು ಅದೇ ಊರಲ್ಲಿದ್ದು ಒಂದೇ ಇದರಲ್ಲಿ ಅಷ್ಟು ರಾಶಿ ಹಾಕಿದ್ದಾರೆ, ನಮಗೆ ಆಶ್ಚರ್ಯ ಆಗಿದೆ. ಚಿನ್ನಯ್ಯ ಹೇಳಿದ್ದು 100ಕ್ಕೆ 100 ಸತ್ಯನೇ, ಅದರಲ್ಲಿ ಡೌಟ್ ಇಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಕಿಶನ್ ಶೆಟ್ಟಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಸದ್ಯಕ್ಕೆ ಸೌಜನ್ಯ ಮಾವ ವಿಠಲ್ ಗೌಡ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ಮಹಜರು ವೇಳೆ ನಾವು ಕೂಡ ಒಂದಷ್ಟು ಮೂಳೆಗಳನ್ನ ನೋಡಿದ್ವಿ ಅಂತ ಹೇಳ್ತಾರೆ. ಸದ್ಯಕ್ಕೆ ಎಲ್ಲಿ ಮೂಳೆಗಳನ್ನ ನೋಡಿದ್ರಂತೆ? ಸದ್ಯಕ್ಕೆ SIT ಅವರು ಅಲ್ಲೂ ಕೂಡ ಉತ್ಖನನ ಪ್ರಕ್ರಿಯೆ ಮಾಡ್ತಾರೆ, ಹೇಗೆ ಅಂತ? ಧನುಶ್ರೀ, ಸೌಜನ್ಯ ಅವರ ಮಾವ ವಿಠಲ್ ಗೌಡ ಅವರ ಈ ಹೇಳಿಕೆ ಈ ಒಟ್ಟು ಪ್ರಕರಣಕ್ಕೆ ಒಂದು ಸ್ಫೋಟಕವಾದ ತಿರುವು ಕೊಡುವಂತಹ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಯಾಕಂದ್ರೆ ವಿಠಲ್ ಗೌಡರನ್ನ ಕಳೆದ 2 ದಿನಗಳಿಂದ ಅವರ ಮಹಜರ್ಗೆ ಕರ್ಕೊಂಡಲಾಗಿತ್ತು. ಒಂದು ಕಳೆದ ಶನಿವಾರ ಮಹಜರ್ಗೆ ಕರ್ಕೊಂಡು ಹೋಗ್ಲಾಗಿತ್ತು. ಬಳಿಕ ನಿನ್ನೆ ಸಂಜೆ ವೇಳೆಗೆ ಅವರನ್ನ ಮಹಜರು ವೇಳೆ ಕರ್ಕೊಂಡು ಹೋಗ್ಲಾಗಿತ್ತು. ಮಹಜರು ನಂತರವಾಗಿ ಇದೀಗ ಒಂದು ಯೂಟ್ಯೂಬ್ ಚಾನಲ್ಗೆ ಅವರು ಕೊಟ್ಟಂತ ಸ್ಫೋಟಕ ಹೇಳಿಕೆ ಭಾರಿ ಸದ್ದನ್ನ ಮಾಡ್ತಾ ಇದೆ. ಅವ್ರು ಹೇಳೋ ಪ್ರಕಾರವಾಗಿ 2 ಸಲ ನಾವು ಹೋಗಿದ್ದೇವೆ. 2 ಸಲ ಹೋದಂತ ಸಂದರ್ಭದಲ್ಲಿ ಕೂಡ ಅಲ್ಲಿ ಬಂಗ್ಲಗುಡ್ಡ ಕಾಡಿನ ಮಧ್ಯಭಾಗದಲ್ಲಿ ಮನುಷ್ಯರ ಕಳೇಬರ ಪತ್ತೆ ಆಗಿದೆ. ಮೊದಲನೇ ಸಲ ಹೋದಾಗ ಅದು 3 ಮನುಷ್ಯರ ಕಳೇಬರದ ರೀತಿಯಲ್ಲಿತ್ತು. 2ನೇ ಸಲ ಅಂದ್ರೆ ನಿನ್ನೆ ಹೋದಂತ ಸಂದರ್ಭದಲ್ಲಿ ಸುಮಾರು 5 ಮಂದಿಯ ಕಳೇಬರದ ಅಂಶಗಳು ಅಲ್ಲಿ ಸಿಕ್ಕಿದೆ. ಅಲ್ಲಿ ಕಳೇಬರಗಳ ರಾಶಿಯೇ ಇದೆ ಅಂತ ಹೇಳ್ತಾರೆ. ಜೊತೆಗೆ ಅಲ್ಲಿ ಒಂದು ಸಣ್ಣ ಮಗುವಿನ ಕಳೇಬರದ ಅಂಶಗಳು ಸಿಕ್ಕಿದೆ. ವಾಮಾಚಾರಕ್ಕೆ ಬಳಸುವಂತ ಕಲಶಗಳು ಕೂಡ ಸಿಕ್ಕಿದೆ. 2 ಬಾರಿ ಹೋದಂತ ಸಂದರ್ಭದಲ್ಲಿ ಕೂಡ ಅಲ್ಲಿ ಕಳೇಬರದ ಅಂಶಗಳು ಸಿಕ್ಕಿವೆ, ಮಾಹಿತಿಯನ್ನ ಕೊಡ್ತಾರೆ. ಜೊತೆಗೆ ಇದೆಲ್ಲ ನೋಡಿದ್ದಾರೆ. SIT ಅಧಿಕಾರಿಗಳು ಬಂದಂತ ಎಲ್ಲರೂ ಕೂಡ ಇದನ್ನೆಲ್ಲ ನೋಡಿದ್ದಾರೆ. ಆದ್ರೆ ಅವ್ರು ಯಾರು ಕೂಡ ಅದನ್ನ ಮುಟ್ಟಿಲ್ಲ, ಅದರ ಬಗ್ಗೆ
ಶೋಧನೆ ಮಾಡೋಕೆ ಕೂಡ ಹೋಗಿಲ್ಲ, ಅದರ ಬಗ್ಗೆ ಯಾವುದೇ ರೀತಿಯಾಗಿ ಮಹಜರು ಕಾರ್ಯವನ್ನ ಮಾಡೋಕೆ ಕೂಡ ಹೋಗಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನನ್ನನ್ನ ಮತ್ತೆ SIT ಅವರು ಕಳಿದ್ರೆ ನಾನು ಬರ್ತೀನಿ, ಮಧ್ಯರಾತ್ರಿ 1 ಗಂಟೆ ಆದ್ರೂ ಪರವಾಗಿಲ್ಲ, ನಾನು ಒಂದು ತನಿಖೆಗೆ ಬೇಕಾಗುವಂತ ಎಲ್ಲ ಸಹಕಾರವನ್ನ ಕೊಡ್ತೀನಿ ಅನ್ನೋದನ್ನ ಹೇಳಿರುವಂತದ್ದು. ಜೊತೆಗೆ ಚಿನ್ನಯ್ಯ, ತಾನಾಸಿ ಸೇರಿದಂತೆ ಹಲವರು ಕೊಟ್ಟಂತ ಮಾಹಿತಿಯ ಅನುಸಾರವಾಗಿ ನಾನು SITಗೆ ಮಾಹಿತಿಯನ್ನು ಕೊಡ್ತಾನೆ. ಚಿನ್ನಯ್ಯ ಹೇಳಿದಂತ ಎಲ್ಲ ವಿಚಾರಗಳು ಸತ್ಯ, ಆತ ಎಲ್ಲೂ ಕೂಡ ಸುಳ್ಳು ಹೇಳಿಲ್ಲ. ಆ ಸತ್ಯ ದರ್ಶನ ಮಾಡೋಕೆ ಬಂಗ್ಲಗುಡ್ಡ ಕಾಡಿನಲ್ಲಿ ಇಡೀ SIT ತಂಡ ಒಂದು ದಿನ ಹೋದ್ರೆ ಸಾಕು, ಅಲ್ಲಿ ಅವರಿಗೆ ಸತ್ಯ ದರ್ಶನ ಆಗುತ್ತೆ ಎಂಬ ಮಾಹಿತಿಯನ್ನು ಅವರು ಈ ಸಂದರ್ಶನದಲ್ಲಿ ಕೊಟ್ಟಿರುವಂತದ್ದು. ಹಾಗಾಗಿ ನಾಳೆಯಿಂದ ಆ SITಯ ಕಾರ್ಯಾಚರಣೆ ಯಾವ ರೀತಿ ಆಗುತ್ತೆ ಅದು ಬಹಳ ಕುತೂಹಲವನ್ನ ಕೆಳಿಸಿದೆ. ಯಾಕಂದ್ರೆ ಶನಿವಾರ ವಿಠಲ್ ಗೌಡ ಮತ್ತು ಪ್ರದೀಪ್ ಗೌಡ್ರನ್ನ ಮಹಜರು ಕಾರ್ಯಕ್ಕೆ ಬಂಗ್ಲಗುಡ್ಡ ಕಾಡಿಗೆ ಕರ್ಕೊಂಡು ಹೋದ ಸಂದರ್ಭದಲ್ಲಿ ಅಲ್ಲಿ ಮೂಳೆಗಳ ಅಂಶಗಳು ಸಿಕ್ಕಿತ್ತು ಅಂತ ಹೇಳಲಾಗ್ತಾ ಇತ್ತು. ಈ ಬಗ್ಗೆ ಹಲವು ವೆಬ್ಸೈಟ್ಗಳಲ್ಲಿ ಕೂಡ ನ್ಯೂಸ್ ಪ್ರಸಾರ ಆಗಿತ್ತು. ಆದ್ರೆ ಇದ್ರ ಬಗ್ಗೆ ಯಾವುದೇ ರೀತಿಯಾಗಿ ಅಧಿಕೃತವಾಗಿ SIT ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ. ಹಾಗಾಗಿ ಇದು ಹೌದಾ ಅಲ್ವಾ, ಸತ್ಯನಾ ಸುಳ್ಳ ಎಂಬ ಸಂಶಯ ಜನರಿಗಿತ್ತು. ಇದೀಗ ಮಹಜರು ಕಾರ್ಯ ಮುಗಿದ ಬಳಿಕ ಸ್ವತಃ ವಿಠಲ್ ಗೌಡ್ರೆ ಒಂದು ಸಂದರ್ಶನದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು, ಮತ್ತೆ ಈ ಎಲ್ಲ ಚರ್ಚೆಗಳಿಗೆ ಜೀವವನ್ನು ಪಡೆದಿರುವಂತದ್ದು. ಹಾಗಾಗಿ SITಯ ಮುಂದಿನ ನಡೆ ಏನಿರುತ್ತೆ ಅನ್ನೋದು ಬಹಳ ಕುತೂಹಲವನ್ನ ಕೆಳಿಸಿದೆ. ಯಾಕಂದ್ರೆ ವಿಠಲ್ ಗೌಡ ಹೇಳಿರುವಂತ ಸತ್ಯ ಅಂತ ಆದ್ರೆ ಅದರ ಮಹಜರು ಕಾರ್ಯ ಆಗ್ಬೇಕು. ಇನ್ ಕೇಸ್ AC ಅವರು ಒಪ್ಪಿದ್ರೆ ಮತ್ತೆ ಉತ್ಖನನ ಕಾರ್ಯ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ವಿಠಲ್ ಗೌಡ ಹೇಳಿರೋದು ಸುಳ್ಳು ಅಂತ ಆದ್ರೆ ವಿಠಲ್ ಗೌಡ್ರ ಮೇಲೆ ಮತ್ತೆ ಪ್ರಕರಣ ದಾಖಲಾಗತ್ತೆ, ಕೇಸು ದಾಖಲಾಗತ್ತೆ. ಹಾಗಾಗಿ ನಾಳೆಯಿಂದ SIT ಇಡುವಂತ ಪ್ರತಿಯೊಂದು ಹೆಜ್ಜೆಯೂ ಕೂಡ ಬಹಳ ಕುತೂಹಲವನ್ನ ಕೇಳಿಸಿರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.